ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪೂಜಾ ಬದುಕಲ್ಲಿ ಹೊಸ ವ್ಯಕ್ತಿಯ ಆಗಮನ, ಅದೇ ರೀತಿ ಭಾಗ್ಯ ಬದುಕಿಗೆ ತಾಂಡವ್ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಒಂದು ಹೊಸ ಬೆಗ್ ಶಾಕ್ ಏನದು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ತಾಂಡವ್ ತಲೆ ಕೆಟ್ಟೋಗಿದೆ. ಅದಕ್ಕೆ ಕಾರಣ ಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಗ್ಯ ಕೊಟ್ಟಂಥ ಬಿಗ್ ಡೂಸ್ ಇನ್ನೂ ಕೂಡ ತಾಂಡವ್ಗೆ ಅರ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಶ್ರೇಷ್ಠ ಯಾವಾಗ ತಾಂಡವ್ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಭಾಗ್ಯನ ಹಳ್ಳಕ್ಕೆ ಬೀಳಿಸ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಫೀಸ್ ಕಟ್ಟೋಕೆ ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ಗೆಲ್ಲುವುದು ನೀನೇ ತಾಂಡವ್ ಅಂತ ಹೇಳಿ ಒಂದು ಮಸ್ತ್ ಪ್ಲಾನ್ ಅನ್ನ ಮಾಡಿದ್ಲು. ಖಂಡಿತವಾಗ್ಲೂ ಆ ಕಡೆ ಭಾಗ್ಯ ಸೋತೆ ಹೋಗ್ಬಿಡ್ತಾಳೆ ಅಂತ ತಾಂಡವ್ ಫುಲ್ ಖುಷಿಯಾಗಿದ್ರು. ಆದರೆ ಅದು ಕೆಲವು ಕ್ಷಣದ ಮಾತ್ರ ಖುಷಿಯಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಭಾಗ್ಯ ಅದಕ್ಕೆ ತಣ್ಣೀರು ಹೆಚ್ಚಿದ್ದಾರೆ, ಗೆದ್ದು ಬೇಗಿದ್ದಾರೆ. ಇದರಿಂದ ಸೋತು ಸುಣ್ಣಾದಂತಹ ತಾಂಡವ್ ನಿಜವಾಗ್ಲೂ ಕೂಡ ಸೋತು ಆ ಹೊಟ್ಟೆ ಕಿಚ್ಚನ್ನ ಸಹಿಸ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆಲ್ಲ ಕಾರಣ ಭಾಗ್ಯ ಬುದ್ಧಿವಂತಿಕೆ. ಯಾವಾಗ ಭಾಗ್ಯ ಊಟ ತಗೊಂಡು ಹೋದಂಥ ಮನೆಯಲ್ಲಿ ಒಂದು ಶಬ್ದ ಕೇಳಿಸ್ತು, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಯಾರೋ ಒಳಗಡೆ ಇದ್ದಾನೆ ಅಂತ. ಹಾಗಾಗಿ ಹೊರಗಡೆ ಬರೋ ತನಕ ಕಾದು ರೆಡ್ ಹ್ಯಾಂಡ್ ಆಗಿ ಹಿಡಿದು ಆಕೆಯಿಂದ ಸತ್ಯ ಬಾಯ್ಬಿಡಿಸಿ ಶ್ರೇಷ್ಠರಾಗಿ ಹಿಗ್ಗಾಮುಗ್ಗ ಬಾರಿಸಿ ತನ್ನ ಸಹವಾಸಕ್ಕೆ ಪದೇ ಪದೇ ಬರ್ತೀಯ ಅಂತ ಹೇಳಿ ಮಸ್ತಾಗಿ ಡೈಲಾಗ್ ಹೊಡೆದ್ರು. ಕೊಟ್ಟು ಜೊತೆಗೆ ತನ್ನ ಒಂದು ಖರ್ಚಾದಂಥ ಅಮೌಂಟ್ನ ಕೂಡ ತಗೊಂಡು ಬಂದು ಫೈನಲಿ ತನ್ನ ಫೀಸನ್ನು ಕಟ್ಟಿದ್ರು ಭಾಗ್ಯ. ಇದರಿಂದಾಗಿ ತಾಂಡವ್ ಕೂಡ ರಬಲ್ ಆದರು. ಒಮ್ಮೆ ಗೆದ್ಬಿಟ್ಯಾ ಹಾಗೆ ಹೀಗೆ, ಒಂದು ಬಾರಿ ಗೆದ್ದದಕ್ಕೆ ಇಷ್ಟು ಬೇಡ ಅಂದಾಗ ನಾನೇನು ಒಮ್ಮೆ ಗೆದ್ದಿದ್ದೇನೆ, ಸ್ವಲ್ಪ ನೆನಪು ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ಎಷ್ಟು ಬಾರಿ ಗೆದ್ದಿದ್ದೀನಿ ನಾನು ಅಂತ ಹೇಳಿ ಬೀಗಿ ತೋರಿಸಿದ್ರು ಭಾಗ್ಯ. ತಾಂಡವ್ಗೆ ಇಲ್ಲಿ ಸಹಿಸ್ಕೊಳಕ್ಕಾಗಲೇ ಇಲ್ಲ. ಜೊತೆಗೆ ನನ್ನ ಹೆಂಡತಿ ಶ್ರೇಷ್ಠವಾಗಿ ಹೊಡಿತೀಯ ಅಂದಾಗ ಪಾಪ ಎಷ್ಟು ಬಾರಿ ಹೇಳಿದ್ರು ಕೂಡ ಕೇಳಿದೆ, ಪದೇ ಪದೇ ಓದೇ ತಿಂತಿರ್ತಾಳೆ. ಪಾಪ ಅವ್ಳಿಗೊಂದು ಥ್ಯಾಂಕ್ಸ್ ಹೇಳಿಬಿಡಿ. ಯಾಕಂದರೆ ಅನಾಥ ಮಕ್ಕಳಿಗೆ ಊಟ ಕೊಟ್ಟೋಗಾಯಿತು, ಅಡುಗೆ ಮಾಡೋಕ್ಕೆ ಆರ್ಡರ್ ಕೊಟ್ಲು, ದುಡ್ಡು ಕೂಡ ಕೊಟ್ಲು ಅಂತ ಹೇಳಿ ಶ್ರೇಷ್ಠ ಹೇಳ್ತಾರೆ. ಈ ಕಡೆ ತಾಂಡವಂತೂ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ಮನೆಗೆ ಬರ್ತದಾಗೆ ಹುಚ್ಚಿನ ಥರ ಬಿಹೇವ್ ಮಾಡ್ತಿದ್ದಾರೆ. ತಾಂಡವ್ ಹುಚ್ಚಾಟನ ನೋಡಿದ್ದೆ. ಶ್ರೇಷ್ಠ ಗಾಬರಿ ಬೀಳ್ತಿದ್ದಾಳೆ. ಏನಾಯಿತು ತಾಂಡವ್, ಯಾಕೆ ರೀತಿ ನಡ್ಕೋತಾ ಇದೆಯಾ, ಏನಾಯಿತು ಅಂತ ಕೇಳ್ತಿದ್ಯಾ. ಪದೇ ಪದೇ ಅವಳಿಗೆ ಹೇಳ್ತಿರ್ತಾಳೆ. ಇಲ್ಲ ಅವಳು ಸೋಲ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಬಾರಿ ಕೂಡ ಗೆದ್ಬಿಟ್ಲಲ್ಲ, ಖಂಡಿತ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ, ನನಗೆ ಹುಚ್ಚಿಡಿತಿದೆ ಅಂತ ತಾಂಡವ್ ಹೇಳ್ತಿದ್ದಾರೆ. ಕೈ ಸಿಕ್ಕಿದ ವಸ್ತುಗಳನ್ನೆಲ್ಲ ಬಿಸಾಡ್ತಾ ಇದ್ದಾರೆ. ತಾಂಡವ್ ನಿಜವಾಗ್ಲೂ ಕೂಡ ಆ ಕಡೆ ಶ್ರೇಷ್ಠವಾಗಿ ಬಿಗ್ ಶಾಕ್ ಆಗ್ತಿದೆ. ತಾಂಡವ್ ಅವತಾರ ನಾನು ನೋಡಿದ್ದೆ, ನಿಜವಾಗ್ಲೂ ದಬ್ಬನೆ ಮೈ ಮೇಲೆ ಬಂದವರಾಗಿ ತಾಂಡವ್ ಆಡ್ತಾ ಇದ್ರೆ. ಅತ್ತ ಕಡೆ ಮನೆಗೆ ಹೋದಂಥ ತನ್ಮಯ್ ಮತ್ತು ಭಾಗ್ಯ ಎಲ್ಲರೂ ಇಬ್ಬರು ಕೂಡ ಎಲ್ಲ ಸ್ಕೂಲಲ್ಲಿ ಏನು ನಡೀತು ಅನ್ನೋದನ್ನು ಎಲ್ರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅದರಲ್ಲೂ ತನ್ಮಯ್ ಅಂತೂ ಅಪ್ಪ ಅಂದ್ಕೊಂಡೇ ಇರಲಿಲ್ಲ ಅಮ್ಮ ನನಗೆ ಫೀಸ್ ಕಟ್ತಾರೆ ಅಂತ. ಅಪ್ಪಂಗೆ ಹೆಂಗಾಯಿತು ಗೊತ್ತಾ, ಅಮ್ಮ ಬಂದ ತಕ್ಷಣ ಅಮ್ಮ ಬಂದದ್ದೆ ಮಾಸ್ ಎಂಟ್ರಿ ಕೊಟ್ಟೇ ಬಿಟ್ಲು ಅಪ್ಪನ ಮುಂದೆ. ಅಪ್ಪ ಅಂದ್ಕೊಂಡಿದ್ರು ಯಾರು ಫೀಸ್ ಕಟ್ಟಿರ್ಬೋದು, ಆದರೆ ಅಷ್ಟರಲ್ಲಿ ಅಮ್ಮ ಬಂದಿದ್ದ ನಾನು ಅಂತ ಹೇಳಿದ ತಕ್ಷಣ ಅಪ್ಪನ ಮುಖ ನೋಡಬೇಕಾಗಿತ್ತು, ಸೋತು ಸುಣ್ಣ ಆಗಿಬಿಟ್ರು. ಜೊತೆಗೆ ಆ ಕಡೆ ಶ್ರೇಷ್ಠ ಆಂಟಿಗೆ ಅಮ್ಮ ಬಾರಿಸ್ತೆ ಅಂತ ಹೇಳಿದಾಗ ಅಪ್ಪ ಅಂತೂ ನೋಡಬೇಕಾಗಿತ್ತು ಎಷ್ಟು ಕೋಪ ಸಿಟ್ಟು ಮಾಡಿಕೊಂಡ್ರು ಅಂದರೆ. ಅಮ್ಮ ಅಂತೂ ಅಪ್ಪನ ಬೆವರನ್ನೇ ಇಳಿಸ್ಬಿಟ್ರು. ಯಾಕಂದರೆ ಅಮ್ಮ ಹೊಡೆದಿದ್ದ ಒಂದೊಂದು ಮಾಸ್ ಡೈಲಾಗ್ ಅಂತೂ ಸೂಪರು. ಹೆಂಗಿತ್ತು ಅಂದರೆ ನಿಜವಾಗ್ಲೂ ಕೂಡ ಅಪ್ಪ ಅಮ್ಮನ ಮುಂದೆ ಚುಪ್ ಅಂತ ಆಗ್ಬಿಟ್ಟಿದ್ರು ಅಂತ ಹೇಳಿ ತನ್ಮಯ್ ಅಪ್ಪನ ಅವಸ್ಥೆಯನ್ನ, ಅಮ್ಮನ ಮಾಸ್ ಡೈಲಾಗನ್ನು ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಈ ಕಡೆ ಭಾಗ್ಯ ಅಂತೂ ತನ್ಮಯ್ ಯಾರಾದರೂ ಅಪ್ಪನ ಬಗ್ಗೆ ಈ ರೀತಿ ಮಾತಾಡ್ತಾರೆ ಸುಮ್ಮನಿರು ಅಂತ ಹೇಳ್ತಿದ್ರೆ. ಈ ಕಡೆ ಕುಸುಮ ಅವರು ಸರಿಯಾಗಿ ಮಾಡಿ ಬಂದಿದ್ಯಾ ಭಾಗ್ಯ, ಶ್ರೇಷ್ಠಗೂ ಕೂಡ ಎಷ್ಟೇ ಹೇಳಿದ್ರು ಬುದ್ಧಿ ಬರೋದಿಲ್ವಾ, ನಿನ್ನ ಸಾವಾಸಕ್ಕೆ ಬರಬೇಡ ಅಂದರೂ ಪದೇ ಪದೇ ಅದೇ ಮಾಡ್ತಾಳೆ. ತಾಂಡವ್ ಕೂಡ ಸರಿಯಾಗಿ ಕೊಟ್ಟು ಬಂದಿದ್ಯಾ ಅವನಿಗೂ ಕೂಡ ಅಂತ ಭಾಗ್ಯಗೆ ಕುಸುಮ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ಅಷ್ಟರಲ್ಲಿ ಇಲ್ಲಿ ಪೂಜಾ ಮನೆಗೆ ಬಂದಿದ್ದಾಳೆ. ಪೂಜಾಗೆ ಕೆಲಸ ಸಿಕ್ಕಿದ ಖುಷಿ ಮುಖದಲ್ಲಿ ಕಾಣಿಸ್ತಿಲ್ಲ. ಮನೆಯವರೆಲ್ಲ ಕಂಗ್ರ್ಯಾಚುಲೇಟ್ ಹೇಳ್ತಿದ್ರೆ ಯಾವ ಕೆಲಸ ಅದು ಹೇಗೆ ಸಿಕ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಪೂಜಾ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾಳೆ. ಪಾಪ ಇಂಟರ್ವ್ಯೂ ಇಲ್ಲ ಏನಿಲ್ಲ. ಬಾಸ್ ಅಂತೂ ಈ ಕಡೆ ಪೂಜಾಗೆ ಫುಲ್ ಫಿದಾ ಅಂತ ಅನ್ನಿಸ್ತದ. ಅದೇ ಕಾರಣಕ್ಕೆ ಈ ಕಡೆ ಪೂಜಾಗೆ ಕೆಲಸ ಸಿಕ್ಕಿರ್ಬೋದು. ಆದರೆ ಇಲ್ಲಿ ಪೂಜಾಗೆ ಯಾರವನು ಅನ್ನೋದೇ ಚಿಂತೆ ಆಗ್ಬಿಡದ. ಅದೇ ಕಾರಣಕ್ಕೆ ಸುಂದರಿ ಜೊತೆ ಕೂಡ ಅದೇ ವಿಷಯ ಮಾತಾಡ್ತಿದ್ದಾರೆ. ಭಾಗ್ಯ ಕೂಡ ತಂಗಿಗೆ ಕೆಲಸ ಸಿಕ್ಕಿದ್ದಕ್ಕೆ ಕಂಗ್ರ್ಯಾಚುಲೇಟ್ ಕೂಡ ಹೇಳ್ತಾರೆ. ನಂತರ ದೇವ್ರ ಮುಂದೆ ಬಂದು ಭಾಗ್ಯ ದೇವ್ರ ಹತ್ರ, ದೇವ್ರೆ ಪ್ರತಿ ಬಾರಿ ಕೂಡ ನೀನು ನನ್ನನ್ನು ಕಾಪಾಡ್ತೀಯ, ನನ್ನ ಕುಟುಂಬನ ಕಾಪಾಡು, ನನಗೆ ನನ್ನ ಕುಟುಂಬನ ನೋಡ್ಕೊಳ್ಳು ಶಕ್ತಿ ಕೊಡು ಅಂತ ದೇವ್ರ ಮುಂದೆ ಕೂತು ಭಾಗ್ಯ ಬೇಡ್ಕೋತಾ ಇದ್ರೆ ಆ ಕಡೆ ತಾಂಡವಿಲ್ಲ. ಭಾಗ್ಯನ ಹೇಗಾದರೂ ಬೀಳಿಸಲೇಬೇಕು ಅಂತ ಹೇಳಿ ಆ ಕಡೆ ಓಡಾಡ್ತಿರ್ತಾರೆ. ಫೈನಲಿ ಅವ್ರಿಗೆ ಮಸ್ತ್ ಒಂದು ಐಡಿಯಾ ಸಿಕ್ಕೇ ಬಿಡುತ್ತೆ. ಐಡಿಯಾ ಸಿಕ್ತಿದ್ದಾಗೆ ಇದೇನಾದರೂ ಸರಿಯಾಗಿ ಇಂಪ್ಲಿಮೆಂಟ್ ಆದರೆ ಖಂಡಿತವಾಗ್ಲೂ ಆ ಭಾಗ್ಯ ಸೋಲ್ತಾಳೆ. ಮಸ್ತ್
ಆಗಿರೋ ಪ್ಲ್ಯಾನ್ ಸಿಕ್ಕಿದೆ ಅಂತ ಫುಲ್ ಕೇಕ್ ಹಾಕಿ ಖುಷಿ ಪಟ್ಟು ಸಂಭ್ರಮಿಸ್ತಿದ್ದಾರೆ ತಾಂಡು. ಅಬ್ಬಬ್ಬಾ ಅದೇನು ತಾಂಡು ಮತ್ತೊಂದು ಪ್ಲ್ಯಾನ್ ಮಾಡಿಕೊಂಡು ಅದ್ಯಾವ ಒಂದು ಕೆಲಸ ಮಾಡೋಕೆ ಮುಂದಾಗ್ತಿದ್ದಾರೋ ಅದಕ್ಕೆ ಇನ್ನು ಹೇಗೆ ಭಾಗ್ಯದಿಂದ ಪೆಟ್ಟು ತಿಂತಾರೋ, ಭಾಗ್ಯ ಇನ್ನು ಹೇಗೆ ಆ ಒಂದು ಟಾಸ್ಕನ್ನು ಎದುರಿಸಿ ಅದರಲ್ಲಿ ಜಯಶಾಲಿಯಾಗಿ ಬಂದು ತಾಂಡವ್ಗೆ ಉರಿಸ್ತಾರೋ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದರ ನಡುವೆ ಬೆಳಗ್ಗೆ ಆಗಿದೆ, ಬೆಳಗ್ಗೆ ಆಗ್ತದಾಗೆ ಆ ಕಡೆ ಪೂಜಾ ಕೆಲಸಕ್ಕೆ ಹೋಗಿದ್ದಾಳೆ. ಅಲ್ಲಿ ಆಲ್ರೆಡಿ ಅವಳ ಕ್ಯಾಬಿನ್ನ ಮುಂದೆ ನೀನಿಲ್ಲಿ ಕೆಲ್ಸಕ್ಕೆ ಬಂದು ಸೇರಿರೋದು ನಂಗೆ ತುಂಬಾ ಖುಷಿಯಾಗಿದೆ ನಿನ್ನನ್ನು ನೋಡಿ ಅಂತ ಹೇಳ್ತಿದ್ದಾಗೆ ಅಲ್ಲಿ ಪೂಜಾಗೆ ಅನ್ನಿಸ್ಬಿಡುತ್ತೆ, ಹಾಗಿದ್ರೆ ಇವ್ರಿಗೆ ನಾನು ಮೊದಲೇ ಗೊತ್ತಾ ಯಾರಿರ್ಬೋದು, ಇವಾಗಂತೂ ನಾನು ನೋಡಲೇಬೇಕು, ಯಾವುದೇ ಕಾರಣಕ್ಕೂ ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡೋಕೆ ಅಂತ ಕ್ಯಾಬಿನ್ಗೆ ಹೋಗ್ತಾ ಇದ್ರೆ PA ತಡೆದಿದ್ದೆ. ಎಲ್ಲಿ ಹೋಗ್ತಿದ್ರಾ ಮೇಡಮ್ ಅಂದಾಗ ಬಾಸ್ ನೋಡಲೇಬೇಕು ನಾನು ಅಂದಾಗ, ಇಲ್ಲ ಮೇಡಮ್ ಸಾಧ್ಯನೇ ಇಲ್ಲ ಅಂತ PA ಹೇಳ್ತಾರೆ. ಇವಳು ನೋಡೋಕೆ ಬಿಡ್ತಿಲ್ವಾ, ಸರಿ ಆಗಿದ್ರೆ ಈಕೆಗೆ ಹೇಗೆ ಡೋಸ್ ಕೊಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಅಂತ ಪೂಜಾ ಅಂದ್ಕೊಂಡಿದ್ದೆ. ನಿಮ್ಮ ಬಾಸ್ಗೆ ಹೋಗಿ ಹೇಳಿಬಿಡಿ ಯಾವುದೇ ಕಾರಣಕ್ಕೂ ನಾನಿಲ್ಲಿ ಕೆಲಸ ಕಂಟಿನ್ಯೂ ಮಾಡುವುದಿಲ್ಲ, ಇವತ್ತೇ ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೇಳಿ ರಬ್ಬಲ್ ಆಗಿ ನಿರ್ಧಾರವನ್ನು ತಗೊಂಡದ್ದೆ. ಅಲ್ಲಿಂದ ಹೋಗೋಕೆ ಮುಂದಾಗ್ತಿದ್ದಾಳೆ ಪೂಜಾ. ಅಷ್ಟರಲ್ಲಿ PA ಹೋಗಿದ್ದೆ ಬಾಸ್ ಹತ್ರ. ಬಾಸ್ ನೆನೆ ಒಂದು ಹುಡುಗಿ ಸೇರಿದ್ಲಲ್ವಾ, ಆಕೆ ಇವತ್ತೇ ಕೆಲಸ ಬಿಟ್ಟು ಹೋಗ್ತಿದ್ದಾಳೆ ಅಂದಾಗ ಅದು ಹೇಗೆ ಸಾಧ್ಯ ಆಗುತ್ತೆ, ಅವಳು ಕೆಲಸ ಬಿಟ್ಟು ಹೋಗೋಕೆ ಯಾರು ಬಿಡ್ತಾರೆ ಅವಳನ್ನ ಅಂತ ಹೇಳಿ ಮಸ್ತ್ ಎಂಟ್ರಿ ಕೊಡ್ತಾರೆ. ಪೂಜಾ ನೋಡಿದೆ ಶಾಕ್ ಆಗ್ತಿದ್ದಾಳೆ, ನೀನು ಕಿಶನ್ ಅಂತದಾಳೆ. ಹಾಗಿದ್ರೆ ಈ ಕಡೆ ಹೌದು ಮಚ್ಚಿ ಅಂತ ಹೇಳ್ತಿದ್ದಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಶ್ರೀಗೌರಿಯ ಶ್ರವಣ ಆರ್ ಸಮಥಿಂಗ್ ಅವರ ಅಗ್ನಿ ಸಾಕ್ಷಿಯ ಅಖಿಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಸರ್ ನಿಮಗೆ ಈ ಹುಡುಗಿ ಗೊತ್ತಾ ಅಂತ ಹೇಳಿ PA ಕೇಳ್ತಿದ್ರೆ, ಗೊತ್ತಾ ಅಂತ ಕೇಳ್ತಾ ಇದೆಯಾ, ಅಬ್ಬಬ್ಬಾ ಇವಳು ಏನೆಲ್ಲ ಮಾಡಿದಾಳೆ ಅಂತ ಹೇಳಿ ಕಾಲೇಜ್ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ಬಿಡ್ತಾರೆ. ಇಲ್ಲಿ ನಿಜವಾಗ್ಲೂ ಕಿಶನ್ ಪೂಜಾ ಸೀನಿಯರ್ ಆಗಿದ್ದಾರೆ. ಇಲ್ಲಿ ಬ್ಯಾಕ್ಲಾಗ್ಸನ್ನು ಉಳಿಸ್ಕೊಂಡು ಎಕ್ಸಾಮ್ ಬರೆಯೋಕೆ ಬಂದಾಗ ಪೂಜಾ ಸಿಕ್ಕಿ, ಏನಪ್ಪ ಬ್ಯಾಕ್ಲಾಗ್ಸನ್ನು ಉಳಿಸ್ಕೊಂಡು ಎಕ್ಸಾಮ್ ಬರೆಯೋಕೆ ಬಂದಿದ್ಯಾ ಅಂದಾಗ, ನಿನಗೆ ಭಯ ಆಗ್ತಿಲ್ವಾ ಎಕ್ಸಾಮ್ ಬರೆಯೋದು ಅಂದಾಗ, ನನಗೆ ಯಾವ ಭಯ ಆಗತ್ತೆ, ಯಾಕಂದರೆ ನಾನು ಓದದೇ ಇದ್ರೂ ಕೂಡ ಮಸ್ತಾಗಿ ಪಾಸ್ ಆಗ್ತೀನಿ ಅಂತಾರೆ. ಹೀಗೆ ಪಾಸ್ ಆಗ್ತೀಯಾ ಏನು ಅಂತ ಪೂಜಾನ ಇಲ್ಲಿ ಕಿಶನ್ ಕೇಳಿದ್ರೆ, ಹೇಗೆ ಎಂತು ಅಂತೆಲ್ಲ ಬೇಡ ಅಂದಾಗ, ಪ್ಲೀಸ್ ನೀನು ಪೂಜೆ ಮಾಡ್ಕೊಂಡಿರ್ತೇನೆ ಕಣೆ, ದಯವಿಟ್ಟು ಪ್ಲೀಸ್ ನನಗೆ ಅದೇನು ಟ್ರಿಕ್ಸ್ ಅಂತ ಹೇಳು ಅಂದಾಗ ಕಾಪಿ ಸ್ಲಿಪ್ಸನ್ನು ಕೊಡ್ತಾಳೆ. ಕಾಪಿ ಚಿಟ್ಟನ್ನು ಕೊಟ್ಟಿದ್ದೆ, ಇದರಿಂದಾನೇ ನಾನು ಪಾಸ್ ಆಗ್ತಿರೋದು, ನೀನು ಕೂಡ ತಗೋ, ಎಲ್ಲ ಪಾಠಗಳು ಕೂಡ ಇದೆ, ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಪಾಸ್ ಆಗೋಕೆ ಅಂತ ಚಿಟ್ಸ್ನೆಲ್ಲ ಬಟ್ಟೆಗೆ ಶೂಸ್ಗೆಲ್ಲ ಹಾಕಿ ಕೊಟ್ಬಿಟ್ಟಿರ್ತಾಳೆ ಅಲ್ಲಿ ಪೂಜಾ. ಇಲ್ಲಿ ನಿಜವಾಗ್ಲೂ ಕೂಡ ಸಿಕ್ಕಿಬಿದ್ರೆ ಅನ್ನೋ ಭಯ ನಿಜವಾಗ್ಲೂ ಕಿಶನ್ಗಿದೆ, ಅಷ್ಟೇ ತೋರಿಸ್ತಾರೆ. ತದನಂತರ ಎತ್ತ ಕಡೆ ಮನೆಯಲ್ಲಿ ಭಾಗ್ಯಗೆ ಮತ್ತೊಂದು ಆರ್ಡರ್ ಸಿಕ್ಕಿದೆ. ಅವ್ರಿಗೆ ಗೊತ್ತಿರ್ತಕ್ಕಂಥ ಅವರ ಮನೆಗೆ ಪ್ರಸಾದ ಮಾಡೋದಕ್ಕೆ ಹೋಗ್ತಿದ್ದಾರೆ. ಈಕೆಯ ಕೈ ಅಡುಗೆ ಅಂದರೆ ಅವ್ರಿಗೆ ತುಂಬಾ ಇಷ್ಟ, ಹಾಗಾಗಿ ಪ್ರಸಾದಕ್ಕೆ ಭಾಗ್ಯನೇ ಗೊತ್ತು ಮಾಡಿದ್ದಾರೆ. ಮನೆಯವರ ಆಶೀರ್ವಾದವನ್ನು ತಗೊಂಡಿದ್ದೆ ಭಾಗ್ಯ ಅಲ್ಲಿಗೆ ಸುಂದರಿ ಜೊತೆ ಹೋಗ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ, ಈ ಕಡೆ ಕಿಶನ್ ಕಾಪಿ ಮಾಡಿ ಸಿಕ್ಕಿಬಿದ್ದು ಆತ ಡಿಬಾರೆ ಆಗ್ಬಿಟ್ಟ. ಪೂಜಾಯಿಂದ ನೆನಪು ಮಾಡ್ಕೊಳ್ತಕ್ಕಂಥ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಘಟನೆ ನಡೆದು ಹೋಯ್ತಾ.